ಹಾಂ ಹೇಳಿ. ಈಗ ಹಾಂ ಬೇಸಿಗೆ ಸಂದರ್ಭದೊಳಗೆ ಬಿಯರ್ ಕೊರತೆ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಕೇಳಿ ಬರ್ತದೆ. ಹೌದೌದು. ಏನು ಎದಕ್ಕೆ ಅದಂದರೆ ಬಿಸಿಲು ಜಾಸ್ತಿ ಬಿಡುತ್ತಲ್ಲ ಸರ್, ಹಂಗಾಗಿ ಹಾರ್ಟ್ ಕುಡೋರು ಬೀರೆ ಕುಡಿತಾರೆ. ಹಾಂ, IML ಕುಡೋರು ಬೀರೆ ಕುಡ್ಬಿಡ್ತಾರೆ. ಹಾಂ, ನೀರು ಕುಡಿದ್ರೆ ತಂಪು ಅನ್ಸುತ್ತೆ. ಅವ್ರಿಗೆ ತಂಪು ಅನ್ಸುತ್ತೆ. ಬಿಸಿಲಲ್ಲ ಭಾಳ ಹೀಟ್ ಇರ್ತಾವೆ, ಹಂಗಾಗಿ ಸ್ವಲ್ಪ ಬೀರ್ ಕುಡಿದು ತಂಪಾಗಿರುತ್ತೆ ಅಂತೇಳಿ ಅವ್ರ ಲೆಕ್ಕ. ಕಳೆದ ಬಾರಿ ನೋಡಿದ್ರೆ ಈ ವರ್ಷ ಅತಿ ಹೆಚ್ಚು ಬೀರ್ ಮಾರಾಟ ಆಗ್ತದೆ. ಹೌದಾ, ಬೀರೆ ಜಾಸ್ತಿ ಬೇಸಿಗೆ ಬೀರೆ ಜಾಸ್ತಿ ಹೋಗ್ತದೆ. ಪ್ರತಿ ಸಲನೂ ಬಿಯರ್ ಅಂದರೆ ಸಮ್ಮರ್ದ ಬೀರೆ ಹೋಗ್ತಾವೆ ಸರ್, ಆದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಅದು. ಹ್ಞೂ, ಈಗ ಯಾವ ಬ್ರ್ಯಾಂಡ್ ಬರ್ತಾವೆ ಸರ್ ಇಲ್ಲಿ? ಈಗ RC, ಬುಲೆಟು, KF, ಟುಬೋರ್ಗು ಎಲ್ಲ ಬರ್ತಾವೆ. ಅಂದರೆ ಒಂದೊಂದು ದಿನ ಬರ್ತಾವೆ, ಒಂದೊಂದು ದಿನ ಅಲ್ಲೇ ಖಾಲಿ ಬಿಡ್ತಾವೆ. ನಾವು ಹಾಕಿದಷ್ಟು ಸಿಗಲ್ಲ ಹಂಗಾಗಿ. ಹಾಂ, ಒಂದು ದಿನ RC ಬೇಕಂದ್ರೆ RC ಸಿಗಲ್ಲ, ಮತ್ತು 3 ದಿನ ಹಾಕ್ಬೇಕು ಹಂಗೆ. ಹಾಂ, KF ಬರ್ತದೆ, KF ಸಣ್ಣದು ಬರ್ತಾ ಇಲ್ಲ, ಟಿನ್ ಬರ್ತಾ ಇಲ್ಲ. ಹ್ಞೂ, ಈಗ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ, ಸಪ್ಲೈ ಮಾಡೋರು ಏನು? ಇಲ್ಲ, ಅವರು ಅಂದರೆ ಈ ಸಲ ಸಮ್ಮರ್ ಜಾಸ್ತಿ ಐತಲ್ಲ, ಅವ್ರು ಕಳಿಸೋ ಪ್ರಕಾರ ಕಳಿಸ್ತಾ ಇದ್ದಾರೆ. ಅಂದರೆ ಸಮ್ಮರ್ ಜಾಸ್ತಿ ಅದಾವೆ, ಬೇಡಿಕೆ ಜಾಸ್ತಿ ಅದಾವಲ್ಲ, ಹಂಗಾಗಿ. ಈಗ ಇಲ್ಲ ಅಂತಂದ ಸಂದರ್ಭದಲ್ಲಿ ಗ್ರಾಹಕರು ಅಂದರೆ KF ಸಣ್ಣದು ಕುಡಿಕಿಂತ ದೊಡ್ಡ ಕುಡಿತಾರೆ. ಹಾಂ, ಒಂದು ತಗೊಳ್ಳಲ್ಲಿ ಹೇಳ್ತಾ ಅಂತಾರೆ ಹಂಗೆ. ಯಾಕೆ ಸರ್ ಈ ಬೇಸಿಗೆಗೆ ಕುಡಿಯೋರ ಸಂಖ್ಯೆ ಹೆಚ್ಚಳ ಯಾಕೆ? ಅಂದರೆ ಬಿಸಿಲು ಸಮ್ಮರ್ ಜಾಸ್ತಿ ಇತ್ತಲ್ಲ ಸರ್, ಹಂಗಾಗಿ ಅಂತ ಕಾಣ್ತ ನನಗೆ. ಹಾಂ, ಈ ನಾರ್ಮಲ್ ಡೇಸಲ್ಲಿ ಅಂದರೆ ಬೀರ್ ಸೇಲ್ ಕಮ್ಮಿ ಇರ್ತಾವೆ, ಅವಾಗ IML ಜಾಸ್ತಿ ಇರ್ತಾವೆ. ಈಗ ನಾರ್ಮಲ್ ಹೇಳೋ ಪ್ರಕಾರ ಅಂದ್ರೆ ಚಳಿಗಾಲ ಮತ್ತು ಮಳೆಗಾಲದೊಳಗೆ ಬೀರ್ ಕುಡಿಬೇಕು, ಹೀಟ್ ಆಗುತ್ತೆ ಅಂತಾರೆ. ಹೌದು, ಇಲ್ಲ ಬಿಸಿಲಿಗೆ ಜಾಸ್ತಿ ಬೀರ್ ಕುಡಿತಾರೆ. ಹಾಂ, ಏನಾದರೂ ನೀವು ಅವ್ರ ಗಮನಕ್ಕೆ ಸಪ್ಲೈ ಗಮನಕ್ಕೆ ತಂದಿದ್ದು ಯಾರು ತರಿಸ್ತಾರೆ ಅವರು. ಅಂದರೆ ಬಂದವು ಹಾಗೆ ಖಾಲಿ ಬಿಡ್ತಾವೆ ಇವತ್ತಲ್ಲ. RC ಬೀರ್ ಇವತ್ತೊಂದು ಲೋಡ್ ಬಂದ್ರೆ ಇವತ್ತೇ ಖಾಲಿ ಬಿಡ್ತಾವೆ, ಬುಲೆಟ್ ಇವತ್ತೊಂದು ಲೋಡ್ ಬಂದ್ರೆ ಇವತ್ತೇ ಖಾಲಿ ಬಿಡ್ತಾವೆ. ಹಾಗೆ ಮೊದಲು ಹಂಗಿಲ್ಲ, ಹಂಗೆ ಉಳಿತಿದ್ದವು. ಹಾಂ, ಡಿವೈಡ್ ಮಾಡಿ ಕೊಡ್ತಾರೆ. ಹಾಂ, ಈ ಸಂಬಂಧ ಏನಾದರೂ ಅಧಿಕಾರಿಗಳು ಏನಾದರೂ ಕೇಳ್ತಾ ಇದ್ದಾರೆ ಹೆಂಗೆ? ಹಾಂ, ಕೇಳ್ತಾ ಇದ್ದಾರೆ, ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಈ ಸೇಲ್ ಜಾಸ್ತಿ ಇರ್ತಾವಲ್ಲ. ಹಾಂ. ಹೆಸರು ಸರ್? ಹರೀಶ್.